ಓಕೆ, ಮತ್ತೊಂದು ಕಡೆ ಧಾರವಾಡದಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇರವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಒಂದು ಮಾತನ್ನು ಹೇಳಿದರು ಈ ಹಿಂದೆ, ಸಂತೋಷ್ ಲಾಡ್ ಅವರಿಗೆ ನನ್ನನ್ನು ಬೈಲಿಕ್ಕೆ ಬೇಕಾಗಿ ಟಾಸ್ಕ್ ಕೊಟ್ಟಿದ್ದಾರೆ, ಹಾಗಾಗಿ ಬೈತಿದ್ದಾರೆ ಅಂಥೇಳಿ BJP ಕಾರ್ಯಕರ್ತರಿಗೆ ತೊಂದರೆ ಎಂದಿದ್ರು ಜೋಶಿ ಮಾತಿಗೆ ತಿರುಗೇಟು ಕೊಟ್ಟಿದ್ದರು ಸಂತೋಷ್ ಲಾಡ್ ನೇರ ಅವರನ್ನು ಈಗ ವಕ್ತಾರರನ್ನಾಗಿ ಕೂಡ ಮಾಡಲಾಗಿದೆ. ಬಹುಶಃ ತುಂಬ ಜನರಿಗೆ ಸಂತೋಷ್ ಲಾಡ್ ಇಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇನೋ ಬಿಸ್ನೆಸ್ ಟೈಕೂನ್, ದುಡ್ಡಿನ ಆಧಾರದಲ್ಲಿ ಏನೋ ಮಂತ್ರಿ ಆಗ್ತಾರೆ ಹೋಗ್ತಾರೆ ಅಂತೇಳಿ. ಇವರಿಬ್ಬರ ಬೈದಾಟಗಳು ಯಾವ ರೀತಿ ಇದೆ ಕೇಳಿಸ್ಬೇಕು. ಏನು ಮಾಡಿದಾರಂತೆ, ಏನು ಅನೇಕ ಅಂದ್ರೆ ಅಲ್ರಿ CBI ED ಎಲ್ಲ ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ. ಈ ದೇಶದಾಗ ಏನು ಕೆಲಸ ಮಾಡ್ಯಾರ? CBI ಫೆರಾ ED ಬಿಟ್ಟರೆ ಇನ್ನೇನು ಕೆಲಸ ಮಾಡ್ಯಾರ? 10 ವರ್ಷದಾಗ 25 ವರ್ಷದ ಮನೆ 25 ಪೊಲಿಟಿಷಿಯನ್ಸ್ ಮೇಲೆ ರೈಡ್ ಹೊಡಿತಾರೆ ಮನೆಗಳು. ಆದ್ರೆ 23 ಜನ BJPಗೆ ಇದ್ದಾರೆ ಅಂದ್ರೆ ಅರ್ಥ ಏನು? ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ, ಸುಮ್ಮನೆ ಸಾಕು ಕೇಳ್ರಿ. ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಅವ್ರದ್ದು, BJP ಅವ್ರದ್ದು ಇದೊಂದು ಬೈಪಾಟ್ ಆಗ್ಬಿಟ್ಟಿದೆ. ಸುಳ್ಳನ್ನ 10 ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ಟರೆ ಇನ್ನೇನಿಲ್ಲ. ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತನಾಡ್ತಿದ್ದೆ. ಕೋವಿಡ್ ಸಂದರ್ಭದಲ್ಲಿ ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ? ದೇಶದಲ್ಲಿ 45 ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ. ಯಾರಿಗೆ ಹೋಗಿದೆ ಪರಿಹಾರ ಯಾರಿಗೇನು ಹೋಗಿದೆ ಈ ದೇಶದಲ್ಲಿ? ಸುಮ್ಮನೆ ಮಾತಾಡೋದು. ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಕೇಳಿದಂತೆ ಕೋವಿಡ್ನ ನೀವು ಹೆಂಗೆ ನಿರ್ವಹಣೆ ಮಾಡಿದ್ರಿ, ಇದು ಹೊಸ್ತಾಗಿದೆ, ಇದು ನರೇಂದ್ರ ಮೋದಿ ಅವ್ರ ಭಾರತ ಅಂತೆ. ನರೇಂದ್ರ ಮೋದಿ ಅವ್ರ ಭಾರತದಲ್ಲಿ 45 ಲಕ್ಷ ತೀರ್ಕೊಂಡು ಹೋದ್ರು. ಗ್ಯಾಸ್ ಇರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಡ್ರಗ್ಸ್ ಸಿಗಲಿಲ್ಲ, ಕಾಮನ್ ಡ್ರಗ್ಸ್ ಸಿಗಲಿಲ್ಲ. ಅವ್ನು ಡ್ರಗ್ ಮಾಡಿದವನು ಪುಣ್ಯಾತ್ಮ ಇವ್ರು ದುಡ್ಡು ಕೊಟ್ಟಿದ್ದಾನೆ. ಯಾರು ವ್ಯಾಕ್ಸಿನ್ ಕೊಟ್ಟಿದ್ದವನು ಪುನವಲ್ಲ, ಇವ್ರಿಗೆ ದುಡ್ಡು ಕೊಟ್ಟು ಹೋಗಿದ್ದಾನೆ ಅವನು. ಇವೆಲ್ಲ ನೂರದ ಚರ್ಚೆ ಮಾಡೋಕ್ಕೆ ಸುಮ್ಮನೆ ನೋಡ್ರಿ. ಚುನಾವಣೆ ಬಂದಿದೆ, ಸುಳ್ಳು ಹೇಳೋದು ಬಿಟ್ಟು 10 ವರ್ಷ ಏನು ಮಾಡಿದ್ರೆ ಅದು ಕೆಲಸ ಕೇಳಿ ಓಟ್ ಕೇಳ್ರಿ. ಲಾಡ್ ಅವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ, ಮತ್ತು ಮೇಲಿಂದ ಒತ್ತಡ ಭಾಳ ಅದನೇನೋ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳ ಅವನ್ನೇ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ. ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ, ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ, ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ, ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಿ ಅಂತ ಹೇಳಿ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಒಬ್ಬರಿಗೆ ಸಿಕ್ಕಿದ್ದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ. ರೈತರು ಹಾಕ್ತಾರಂತ ಟ್ರಾನ್ಸ್ಫಾರ್ಮರ್ಗೆ ಎಲ್ಲ ಮಾಡಿದ್ದಾರೆ, ಓಕೆ. ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ, ಜನ ಭಾಳ ಇದ್ದಾರೆ, ಗ್ಯಾರಂಟಿ. ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡವ್ರೆ? ಪ್ರಚಾರ ಮಾಡೋದು, ಜನರಿಗೆ ನಾವೇನು ಕೆಲಸ ಮಾಡೀವಿ ಅಂತ ಹೇಳೋದು, ಇದೊಂದು ಸಹಜಿಕ ಪ್ರಕ್ರಿಯೆ. ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ.